स्वागत है आपका बी न्यूज नेशन में। मैं हूं आबिद हुसैन शेख। सफलतापूर्वक सेवा करके निवृत्त होने वाले पौर सिब्बंदियों का सम्मान। बीजापुर महानगर पालिका में अपने तन मन से सफलतापूर्वक सेवा करके योजना निर्देशक यन्नार मठ, मुख्य अधिकारी बाबू डबलगुंडी, चालक जिलानी पिरजादे, वालमैन बाबू मुल्ला सहित 2 महिलाएं सेवा से निवृत्त हो गई हैं, जिनके सम्मान में आज बीजापुर महानगर पालिका में कार्यक्रम का आयोजन रखा गया। इस मौके पर पालिका कमिश्नर अहद राम ने इन निवृत्त नौकरों का सम्मान करते हुए माला अर्पण करके आगे के भविष्य के लिए शुभकामनाएं दी। इस अवसर पर महानगर पालिका अधिकारियों सहित और भी कई गण्यमान्य व्यक्ति रहे मौजूद। ನಮ್ಮ ಸೊಸೈಟಿಯ ಕಾರ್ಯದರ್ಶಿಗಳಾದ ಶ್ರೀಯುತ ಪಾಟೀಲ್ ಇವರಿಂದ ಕಾರ್ಯದರ್ಶಿಗಳಾದಂಥ ಶ್ರೀಯುತ ಅದರಂತೆ ಕೂಡ ಡಬಲ್ ಮಾಲಾರ್ಪಣೆ. ಧನ್ಯವಾದಗಳು. ಮೇ 31 ರಿಟೈರ್ಮೆಂಟ್ ಯೂಶುವಲಿ ಜಾಸ್ತಿ ಯಾಕಾಗುತ್ತೆ ಅಂತ ಹೇಳಿದ್ರೆ ಎಲ್ಲ ಹೆಡ್ ಮಾಸ್ಟರ್ಗಳು ಕೂಡ ಶಾಲೆಯಲ್ಲಿ ಸೇರಿಸುವಾಗ ಡೇಟ್ ಆಫ್ ಬರ್ತ್ ಜೂನ್ 1 ಆಗಿರ್ತದೆ, ಯಾಕಂದ್ರೆ ಅದೇ ಶಾಲೆಯ ಡೇಟ್ ಆಫ್ ಬರ್ತ್ ಆಗಿರ್ತದೆ. ಸೊ ಆ ಕಾರಣದಿಂದ ಆಗಿರ್ತದೆ. ಬಟ್ ನಮ್ಮ ಈ ಮಹಾನಗರ ಪಾಲಿಕೆಯಲ್ಲಿ ಏನು ಒಂದು ಖುಷಿ ಕೊಡೋದು, ಒಂದು ಬೇಜಾರು. ಏನು ಹೇಳಿದ್ರೆ ರಿಟೈರ್ಮೆಂಟ್ ನಮ್ಮ ಲೈಫಲ್ಲಿ ನಾರ್ಮಲಿ ಆಗೇ ಆಗುತ್ತೆ. ಖುಷಿ ಏನಂತ ಹೇಳಿದ್ರೆ ನಮ್ಮೊಂದಿಗೆ ಇರ್ತಾರೆ, ಅವರು ಹೆಚ್ಚಿನ ಟೈಮಲ್ಲಿ ನಮ್ಮೊಂದಿಗೆ ಇರ್ತಾರೆ. ಎಲ್ರಿಗೂ ಕೂಡ ನಮ್ಮ ಎನ್ಆರ್ಮಠ್ ಸಾಹೇಬರಿಗೂ, ಆಮೇಲೆ ನಮ್ಮ ಜಿಲ್ಲಾನಿಯವರು, ನಮ್ಮ ಉಳಿದ ಇಬ್ಬರು, ಆಮೇಲೆ ನಮ್ಮ ಪೌರ ಕಾರ್ಮಿಕರಿಗೂ ಎಲ್ರಿಗೂ ಕೂಡ ನೀವು ಒಳ್ಳೆಯ ಸೇವೆಯನ್ನು ಸಲ್ಲಿಸಿದ್ದೀರಿ. ನಿಮ್ಮಿಂದಾಗಿ ನಮ್ಮ ಮಹಾನಗರ ಪಾಲಿಕೆಗೆ ಒಳ್ಳೆಯ ಹೆಸರು ಬಂದಿದೆ. ನಾವು ಅದಕ್ಕೆ ಚಿರಋಣಿಯಾಗಿದ್ದೀವಿ. ನಿಮಗೆ ದೇವರು ಒಳ್ಳೇದು ಮಾಡಲಿ, ನಿಮಗೆ ಆಯುರಾರೋಗ್ಯ ಐಶ್ವರ್ಯವನ್ನು ಕರುಣಿಸಲಿ, ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಎಲ್ಲರಿಗೂ ಕೂಡ ಭಗವಂತ ಒಳ್ಳೆಯದನ್ನು ಮಾಡಲಿ, ಬೇಡಿದ್ದನ್ನು ಕೊಡ್ಲಿ ಅಂತ ಆಶಿಸ್ತಾ ನನಗೆ ಕರೆದು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು. ನಿವೃತ್ತಿ ಬದುಕು ಇಲ್ಲಿಂದ ಇವತ್ತಿಂದ ಪ್ರಾರಂಭ ಆಗೈತಿ. ಅವ್ರದ್ದು ನಿವೃತ್ತಿ ಅಂತಂದ್ರ ನಮ್ಮ ಸರ್ವಿಸ್ ಡೆತ್ ಅಂತ ಹೇಳ್ಬೋದು. ಆದರೆ ಅಂದ್ರೇನು, ಮನುಷ್ಯನಿಗೆ ಹುಟ್ಟು ಸಾವು ಎಷ್ಟು ಸಹಜ ಆಯಿತು, ಅಷ್ಟೇ ಈ ನಮ್ಮ ಸೇವಾ ಸಂದರ್ಭದಲ್ಲಿಯೂ ಕೂಡ, ಸೇವೆ ವಿಷಯದಲ್ಲಿಯೂ ಕೂಡ ಆರಂಭ ಜನ್ಮ, ಅದು ನಿವೃತ್ತಿ ಮರಣ. ಅದಕ್ಕೆ ಈ ಮಧ್ಯ ನಾವು ವೈಭೋಗ ಕಾಲನು ಬಂದು ಬಾಯಂದಾಗ ಎಲ್ಲವೂ ಶೂನ್ಯ, ಚಿತೆ ಏರುವಾಗ ಎಲ್ಲ ಶೂನ್ಯ, ಎಲ್ಲವೂ ಶೂನ್ಯ, ಉಳಿಯುವುದೊಂದೇ ದಾನ ಧರ್ಮ ತಂದ ಪುಣ್ಯ. ಇನ್ನೊಂದು ಸ್ವಲ್ಪ ದಿವಸ ಅಷ್ಟೇ ಐತಿ, 1.5 ವರ್ಷ ಅಷ್ಟೇ ಅವ್ರ ಸ್ಥಾನದೊಳಗೆ ನಾನು ಇರ್ತೀನಿ, ಅದ್ರ ನಂತರ ನೀವು ಇರ್ತೀರಿ. ಅದಕ್ಕೆ ದಯವಿಟ್ಟು ಈ ಭಾವಾರ್ಥ ಗೂಢಾರ್ಥ ಅರ್ಥ ಮಾಡಿಕೊಂಡು ನಮ್ಮ ಜೀವನ, ನಮ್ಮ ಜನ್ಮ ಮರಣ ಇದೇನೈತಿ ಎರಡರ ಮಧ್ಯೆ ಇರಬೇಕಾದಂತಹ ನಮ್ಮ ನೀತಿ ನಡವಳಿಕೆಗಳನ್ನ ಈಗಿಂದಲೇ ಇವತ್ತಿನಿಂದಲೇ ಬದಲಾಯಿಸಿಕೊಂಡು ಸ್ವಲ್ಪ ಮಾನವೀಯತೆಯಿಂದ ಸಾರ್ವಜನಿಕವಾಗಿ ಎಲ್ಲರ ಜೊತೆ ಉಚಿತವಾಗಿ ಒಳ್ಳೆ ರೀತಿಯಿಂದ ವರ್ತನೆ ಮಾಡುತ್ತಾ ನಿಮ್ಮ ಸೇವೆ ಮಾಡಿದ್ರಿಂದ ನಾನು ಕಿರಾಣಿ ಅಂಗಡಿ ಒಳಗೆ ಹೋಗಿ ಕರ್ಕೊಂಡು ತೊಗೊಂಡ್ಬಂದು ಅವ್ರನ್ನ ಮಾಡಿಕೊಟ್ಟುವಂಥ ಪರಿಸ್ಥಿತಿ ಒಳಗಿದ್ದೆವು. ನಮ್ಮ ಸೇವೆ, ನಮ್ಮ ಸಂಘ ಯಾವ ರೀತಿ ಇತ್ತಂದ್ರೆ, ಆ ಸಂಘ ಇಷ್ಟು ಉನ್ನತ ಮಟ್ಟಕ್ಕೆ ಬೆಳೆದೇವು ಅಂದ್ರೆ, ಈಗ 5ನೇ ತಾರೀಕಿಗೆ ಪಗಾರ ಸಿಗ್ತೈತಪ್ಪ ಅಂತಂದ್ರೆ
5ನೇ ತಾರೀಕು ಮಾಡ್ಲಾರ ಕೆಟ್ಟ ಸಿಗಂಗಿಲ್ಲ. ಅದು ರೊಕ್ಕ ಮಾತ್ರ ಸರ್ಕಾರದಿಂದ 5ನೇ ತಾರೀಕಿಗೆ 29ನೇ ತಾರೀಕಿಗೆ ರೊಕ್ಕ ಬಂದಿದ್ದೈತೆ. ಅದಕ್ಕೆ ನಂದು ಒಂದೇನು ಹೇಳೋದಂದರೆ 5ನೇ ತಾರೀಕಿಗೆ ನಮ್ಮ ಸಿಬ್ಬಂದಿ ಪಗಾರ ಸಹಿ ಮಾಡ್ಕೊಂಡು ಕಂಟ್ರೋಲಿಗೆ ಆಗ್ತದಂತೆ ಕೊಯ್ದಿಡು. ಅದು ಒಂದು ದೊಡ್ಡ ಮಹತ್ವದ ಕೆಲಸ ಅಂತೇಳಿ ನಾನು ಎಲ್ಲರಿಗೂ ವಿನಂತಿ ಮಾಡ್ತೀನಿ. ನೀವು ಎಂಥವರೇ ಇರಲಿ, ಬಟ್ 5ನೇ ತಾರೀಕಿಗೆ ಯಾರೇ ಡ್ರೈವಿಂಗ್ ಆಫ್ಸರ್ ಇರಲಿ ಅವ್ರ ಮುಂದೆ ಒಯ್ದಿಟ್ಟರೆ ಸಾಕು, ಅವ್ರು ಯಾರೂ ಬೇಡ ನನಗೆ. ಯಾಕಂದ್ರೆ ನಾನು ಡ್ರೈವಿಂಗ್ ಆಫ್ಸರ್ ಆಗಿ ಮಾಡಿ ಬಂದೀನಿ ಮತ್ತು ಕೆಳಗಿನ ನೌಕರರಾಗಿ ಕೆಲಸ ಮಾಡಿದ್ದೀನಿ. ಅದಕ್ಕೆ ಯಾರೂ ಪಗಾರ ತೆಗಿಲಕ್ಕೆ ಬೇಡ ಅನ್ನೋಂಥ ಡ್ರೈವಿಂಗ್ ಆಫ್ಸರ್ಸ್ ಇರಲ್ಲ. ಅದಕ್ಕೆ ದಯಮಾಡಿ ನಮ್ಮ ಎಲ್ಲ ಸಿಬ್ಬಂದಿಗಳು ಆಗ್ತಾವೆ, ತೊಂದರೆ ಇರ್ತಾವೆ. ಯಾಕೆಂದರೆ ನಾವು ಪೌರ ಕಾರ್ಮಿಕರು ಸರಿಯಾಗಿ ಪೇಮೆಂಟ್ ಕೊಡೋಂಗಿಲ್ಲ, ಅಟೆಂಡೆನ್ಸ್ ಕೊಡೋಂಗಿಲ್ಲ, 108 ತೊಂದರೆ ಇರ್ತಾವೆ. ಆ ತೊಂದರೆಗಳು ಸಹಿಸ್ಕೊಂಡು ನಾವೇನಾದ್ರೆ ಅವ್ರನ್ನ ಒಂದು ರೀತಿಯಿಂದ ಹೆಚ್ಚು ಹಿಡಿದ್ರೆ 5ನೇ ತಾರೀಕಿಗೆ ಪಗಾರ ಕೊಟ್ಟರೆ ಅದು ಒಂದು ಪುಣ್ಯದ ಕೆಲಸನೇ ಯಾವುದಲ್ಲ ಅಂತೇಳಿ ನಾನು ಅನಿಸ್ತೈತಿ. ಬೆಳಿಗ್ಗೆ 365 ದಿವಸ ಸಂಡೇ ಇರಲಿ ಏನಿರಲಿ ಬೆಳಿಗ್ಗೆ 5 ಗಂಟೆಗೆ ಕೆಲಸಕ್ಕೆ ಬರ್ತಾ ಇದ್ದಿದ್ದು ಅವರೊಬ್ಬರೇ. ಯಾಕೆಂದ್ರೆ ಆಗಿನ ಹೆಲ್ತ್ ಇನ್ಸ್ಪೆಕ್ಟರ್ ಮಹೇಶ್ ಏಲಗಿ ಅವರು, ಜಂಗಮ್ ಶೆಟ್ರು, ಸೊ ಆ ಇದ್ದಿದ್ದ ತಂಡ ಅರ್ಧ ಹೋಗ್ಬಿಟ್ಟಿದೆ. ಸೂರ್ಯ ನೆತ್ತಿಗೆ ಬಂದ ಮೇಲೆ ಬರ್ತಾ ಇದ್ದಿದ್ದು ಮಹೇಶ್ ಏಲಗಿ ಅವರು, ಸೂರ್ಯೋದಯ ಆಗೋದಕ್ಕೆ ಮುಂಚೆ ಬರ್ತಾ ಇದ್ದಿದ್ದು ನಾರ್ಮಟ್ಟು. ಫೀಲ್ಡ್ ವರ್ಕ್ ಏನೇ ಇರಲಿ ನಾನು ಮಾಡ್ಕೋತೀನಿ, ಯಾವುದೇ ತೊಂದರೆ ಬರ್ದಾಗ ಮಾಡ್ಕೋತೀನಿ. ಇನ್ನು ಆಫೀಸ್ ವರ್ಕ್ಗಳು ನೀವು ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ಅದು ಆ ಟೈಮ್ನಲ್ಲಿ ಈಗ ಕಂಪೇರ್ ಮಾಡ್ಕೊಂಡ್ರೆ ಆಗ UGD ತೊಂದರೆಗಳು ಎಲ್ಲ, ಈಗ ಸಹಕಾರ ಪ್ರಾಜೆಕ್ಟ್ ಇರ್ಬೋದು, ತುಂಬಾ ಕಡೆ ಟೈರ್ಸ್ ಹೊಡೋದು ಬಂದ್ ಮಾಡೋದು, ಈಗ ತುಂಬಾ ಕಂಪ್ಲೇಂಟ್ಗಳಿದ್ವು. ಆಗ ಕಂಪೇರ್ ಮಾಡಿದ್ರೆ ಈಗೇನು ಕಂಪ್ಲೇಂಟ್ಸೇ ಇಲ್ಲ UGD ನಲ್ಲಿ. ಸೊ ಆ ಥರ ಇಶ್ಯೂಸ್ ಇದೆ. ಆಮೇಲೆ ಹಾಗೆ NR ಭಟ್ ಅವರೆಲ್ಲ ಹೋದ್ರೆ ಕೆಲವು ಅಪ್ಸರಾ ಟ್ಯಾಕ್ಸ್ ಕಡೆ ನಮ್ಮ ಪೌರ ಕಾರ್ಮಿಕರು ಆ UGD ಒಳಗಡೆ ಇಳಿದು ಅದರಲ್ಲಿ ಮುಳುಗಿ ಕೆಲಸ ಮಾಡೋರು ಅಂತ ಪರಿಸ್ಥಿತಿ ಇತ್ತು ಆ ಟೈಮ್ನಲ್ಲಿ. ಬಟ್ ಈಗಾಗಲೇ ಹೇಳಿದಾಗೆ NR ಭಟ್ ಅವರು, ಮಂಜುನಾಥ್ ಅವರು ರಾಜ್ಯಾಧ್ಯಕ್ಷರು ಹಾಗೂ ಎಲ್ಲ ನಮ್ಮ ಪೌರ ಕಾರ್ಮಿಕ ಸಿಬ್ಬಂದಿ ಎಲ್ಲರ ಹೋರಾಟದಿಂದ ತುಂಬಾ ನಾವು ಸ್ವಲ್ಪ ಬೆಳವಣಿಗೆಯನ್ನು ಕಂಡಿದ್ದೇವೆ. ಆದ್ರೂ ತುಂಬಾ ನಮಗೆ ಸೌಲಭ್ಯ ಸಿಗಬೇಕಾಗಿದೆ. ಅದರಲ್ಲೂ ಎಸ್ಪೆಷಲಿ ನಮ್ಮ ಪೌರ ಕಾರ್ಮಿಕ ಸಿಬ್ಬಂದಿಗೆ, ಪೌರ ಸೇವಾ ನೌಕರರಿಗೆ ತುಂಬಾ ಸೌಲಭ್ಯಗಳು ಸಿಗಬೇಕಾಗಿದೆ. ಆದ್ರೆ ಮುಂಚೆ ಕಂಪೇರ್ ಮಾಡ್ಕೊಂಡ್ರೆ ಈಗ ನಾವು ಒಂದು ಸಮಾಧಾನಕರ ಮಟ್ಟದಲ್ಲಿ ಇದ್ದೇವೆ. ಅದಕ್ಕೆ ಎಲ್ಲ ಒಂದು ಸಂಘಟನೆಯ ಹೋರಾಟ ಹಾಗೂ ಆ ಸಂಘಟನೆಯ ಹೋರಾಟಕ್ಕೆ ಮುಂದಾಳತ್ವ ವಹಿಸಿದಂತ ನಮ್ಮ ಹಿರಿಯರ ಕಾರಣರು, ಹಾಗೇನೆ ಬಾಬು ಮುಲಾನ್ ಜಿಲಾನಿ 24/7. ಸೊ 24/7 ಕಲ್ಪನೆಗೆ ಈಗ ಬಂದ್ವು. ಆವಾಗ ಜಿಲಾನಿ ಬಾಬು ಮುಲ್ಲಾ ಯಾವಾಗ ಫೋನ್ ಮಾಡಿದ್ರು ರಾತ್ರಿ 12 ಗಂಟೆಗೆ ಏನಾದ್ರು ಒಂದು ಕಂಪ್ಲೇಂಟ್ ಇದೆ ಅಂತ ಫೋನ್ ಮಾಡಿದ್ರು ಹಾಜರು. ನಮ್ಮ ಹಳೆ ಕಚೇರಿನಲ್ಲಿ ಒಂದು ಯೂನಿಯನ್ ರೂಮ್ ನಲ್ಲಿ ಕೇರಂ ಬೋರ್ಡ್, ಕೇರಂ ಆಟಗಳು, ಅದ್ರ ಜೊತೆ ಈರಪ್ಪ, ಅಲಮೇಲು, ಸೊ ಇವ್ರದೊಂದು ತಂಡ ಸಂಗೀತ ಪ್ರಾಕ್ಟೀಸ್ ಮಾಡಿಕೊಂಡು ರಾತ್ರಿ 12 ಗಂಟೆ ತನಕ ಅವೈಲಬಲ್ ಇರೋರು. ನಮಗೆ ಬೆಳಿಗ್ಗೆ 5 ಗಂಟೆಯಿಂದ 12 ಗಂಟೆ ತನಕ ಅವೈಲಬಲ್ ಇರೋರು. ಯಾವಾಗ ಫೋನ್ ಮಾಡಿದ್ರು ಯಾವುದೇ ಕೆಲಸಗಳಿಗೆ ರೆಡಿ. ಸೊ ಹಾಗಾಗಿ ಈಗಾಗಲೇ ಹೇಳಿದಾಗೆ 24/7 ಕೆಲಸ ಮಾಡೋದು ನಮ್ಮ ಮುನ್ಸಿಪಾಲಿಟಿ ಒಂದೇನೆ. ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಆದ್ರೂ ಕೂಡ ಅವ್ರಿಗೂ ಅಲ್ಲಿ ಶಿಫ್ಟ್ಗಳು ಇರುತ್ತವೆ. ಬಟ್ ನಮ್ಮಲ್ಲಿ ಯಾವುದೇ ಶಿಫ್ಟ್ ಇಲ್ಲ. ಯಾವಾಗ ಕರೆದ್ರು ಬರಬೇಕು. ಬೆಳಿಗ್ಗೆ 6 ಗಂಟೆಯಿಂದ ಕೆಲಸ ಮಾಡಿ 2 ಗಂಟೆಗೆ ಹೋಗಿದ್ರು ಮತ್ತೆ 5 ಗಂಟೆಗೆ ಕರೆದ್ರು ಬರಬೇಕು. ಸೊ ಹೀಗೆ ಒಂದು ಅತ್ಯಮೂಲ್ಯವಾದ ಸೇವೆಯನ್ನು ನಮ್ಮ ಮುನ್ಸಿಪಲ್ ಡಿಪಾರ್ಟ್ಮೆಂಟ್ ಕೊಡ್ತಾ ಇದೆ. ಇಂಥ ಒಂದು ಸೇವೆಯನ್ನ ಆರ್ಥಿಕವಾಗಿ ಮತ್ತೆ ಇನ್ನೂವರೆಗೆ ಮಹಾನಗರ ಪಾಲಿಕೆ ಒಂದು ಪೈಸಾ ಕೂಡ ಹೊರಗೆ ವೇಸ್ಟ್ ಆಗಿ ಹೋಗೋದು ನೋಡ್ಕೊಳ್ಳೋದ ಏಕೈಕ ವ್ಯಕ್ತಿ ಆಯುಕ್ತರಂತಂದ್ರೆ ನಮ್ಮ ಅವಧಾನ ಸಾಹೇಬರು. ಎಂದ ವೇಸ್ಟ್ ಆಗಿ ಒಂದೇ ಒಂದು ಸಿಂಗಲ್ ಎನ್ಪಿಸದಕ್ಕೆ ಎಲ್ಲಿ ಆ ಕಡೆ ಹೋಗಿರಬಾರ್ದು. ಆ ಥರ ಅವರು ಮ್ಯಾನೇಜ್ಮೆಂಟ್ ಅವ್ರದ್ದು ಅವ್ರ ಆಧೀನದೊಳಗೆ ನಾವು ಎಲ್ಲ ಕೆಲಸ ಮಾಡ್ತೇವೆ. ಅದಕ್ಕೆ ನಮಗೆ ಹೆಮ್ಮೆ ಅನ್ನಿಸ್ತೈತಿ. ವೇತನ ಅಷ್ಟೇ ಅಲ್ಲ, ಎಲ್ಲ ದೃಷ್ಟಿಯಿಂದ ನಾವು ಸುಖಿಗಳಾಗಿದ್ದೀವಿ, ಖುಷಿಯಿಂದ ಇದ್ದೀವಿ ಅಂತ ಹೇಳ್ತೀನಿ. ಅದಕ್ಕೆ ಇವತ್ತಿನ ಈ ಒಂದು ಒತ್ತಡದ ಕಾರ್ಯಕ್ರಮದಲ್ಲಿಯೂ ಕೂಡ ಅವರು ತಮ್ಮ ಎಲ್ಲ ಕೆಲಸಗಳನ್ನು ಬದಿಗೊತ್ತಿ ಬೀಳ್ಕೊಡುಗೆ ಸಮಾರಂಭಕ್ಕೆ ಆಗಮಿಸಿದಂಥ ನಮ್ಮ ಆತ್ಮೀಯ ಆಯುಕ್ತರಾದಂಥ ಶ್ರೀಯುತ ಔದ್ರಾಮ್ ಸಾಹೇಬರಿಗೂ, ನಮ್ಮ ಅಭಿಯಂತರಾದ ಕಾರ್ಯಪಾಲಕ ಅಭಿಯಂತರಾದ ಶ್ರೀಯುತ ಕಗೋಡ್ ಸರ್ ಅವರಿಗೂ, ನಮ್ಮ ಕಚೇರಿ ವ್ಯವಸ್ಥಾಪಕರಾದಂಥ ಶ್ರೀಮತಿ ಗೀತಾ ನಿಂಬಾಳ್ಕರ್ ಅವರಿಗೂ, ಅದರಂತೆ ನಮ್ಮ ನಿವೃತ್ತಿ ಹೊಂದಿರುವಂತಹ ನಮ್ಮ
ಆತ್ಮೀಯ ಸ್ನೇಹಿತರಾದ ಶ್ರೀಯುತ NR ಮಠ್ ಅವರಿಗೂ, ಶ್ರೀಯುತ ಬಾಬು ತುಗುರುಗುಂಡಿ ಅವರಿಗೂ, ಬಾಬು ಮುಲ್ಲಾ ಅವರಿಗೂ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಕ್ತಾಯಪಡಿಸ್ತಾ ಇದ್ದೀನಿ. और खबरों के लिए देखते रहिए बी न्यूज नेशन। ವಿಜಯಪುರ ನಗರದಲ್ಲಿ ಸ್ಟೈಲಿಶ್ ಉಡುಪಿನಲ್ಲಿ ಹೆಸರುವಾಸಿಯಾದ ಮೆಟಾಲಿಕ್ಸ್ ಫಾರ್ ರಂಜಾನ್ ಧಮಾಕ ಆಫರ್ 10 to 50% ಡಿಸ್ಕೌಂಟ್. ಮೆಟಾಲಿಕ್ ಸ್ಟೈಲಿಶ್ ವೇರ್ಸ್ ಮೆನ್ಸ್ ವುಮೆನ್ಸ್ ಕಿಡ್ಸ್ ವೇರ್ಸ್ ಗ್ರಾಹಕರಿಗೆ ರಂಜಾನ್ ಹಬ್ಬದ ಪ್ರಯುಕ್ತ 10 to 50% ಡಿಸ್ಕೌಂಟ್ ಆಫರ್. ಇದಲ್ಲದೆ ವುಮೆನ್ಸ್ ಅಂಡ್ ಕಿಡ್ಸ್ ಗ್ರಾಹಕರಿಗೆ ರಂಜಾನ್ ಹಬ್ಬದ ಪ್ರಯುಕ್ತ 10 to 50% ಧಮಾಕ ಆಫರ್. ಹರಿ ಅಪ್ ಲಿಮಿಟೆಡ್ ಆಫರ್ಸ್. ಸ್ಥಳ ಮೆಟಾಲಿಕ್ ಸ್ಟೈಲಿಶ್ ವೇರ್ಸ್ ಮೆನ್ಸ್ ವುಮೆನ್ಸ್ ಹಾಗೂ ಕಿಡ್ಸ್, BLDE ರಸ್ತೆಯ SS ಕಾಂಪ್ಲೆಕ್ಸ್ ಎದುರಿನ ಅಕ್ಕ ಮಹಾದೇವಿ ಕ್ರಾಸ್ ರಸ್ತೆಯ ಗಂಜ್ ಪಕ್ಕದಲ್ಲಿ, ವಿಜಯಪುರ. न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।